ಜೂನ್ 18ನೇ ತಾರೀಕು ವಿಧಾನ ಪರಿಷತ್ ಚುನಾವಣೆಯ ಫೈಟ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ತೀವ್ರ ಕುತೂಹಲವನ್ನ ಈ ವಿಧಾನ ಪರಿಷತ್ ಚುನಾವಣೆ ಮೂಡಿಸ್ತಾ ಇದ್ದು, ಚುನಾವಣಾ ಚಾಣಕ್ಯ ಸಿಎಂ ಡಿಕೆ ಶಿವಕುಮಾರ್ ಚಾಣಾಕ್ಷತನದ ಪರೀಕ್ಷೆ ನಡೆಯುತ್ತೆ. ಈ ಪರಿಷತ್ ಚುನಾವಣೆ ನಡುವೆ ಮುನ್ನೆಲೆಗೆ ರೆಸಾರ್ಟ್ ಪಾಲಿಟಿಕ್ಸ್ ಬರ್ತಾ ಇದೆ. ಕುದುರೆ ವ್ಯಾಪಾರದ ಭೀತಿ ಕಾಂಗ್ರೆಸ್ ಕಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ಶಿಫ್ಟ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಒಂದೇ ಕಡೆ ಸೇರಿಸೋಕೆ ವರಿಷ್ಠರು ಕೂಡ ಚಿಂತನೆ ನಡೆಸಿದ್ದಾರೆ. ಜೂನ್ 18ರಂದು ಮೇಲ್ಮನೆಯ 7 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಇದೀಗ 7ನೇ ಸ್ಥಾನ ಯಾರ ಪಾಲಾಗುತ್ತೆ? ಬಿಜೆಪಿ ಜೆಡಿಎಸ್ ಅಥವಾ ಕಾಂಗ್ರೆಸ್? ಇಬ್ಬರತ್ರನೂ ಕೂಡ ಸಾಕಾಗುವ ನಂಬರ್ಸ್ ಇಲ್ಲ. ಕಾಂಗ್ರೆಸ್ಗೆ ಒಂದೆರಡು ಕಡಿಮೆ ಆಗುತ್ತೆ, ಬಿಜೆಪಿ ಜೆಡಿಎಸ್ಗೂ ಕೂಡ ಕಡಿಮೆ ಆಗುತ್ತೆ. ಅದನ್ನ ಹೆಂಗ್ ಮ್ಯಾಚ್ ಮಾಡ್ತಾರೆ? ಏನ್ ಲೆಕ್ಕಾಚಾರ ಇವ್ರದ್ದು? ಪಕ್ಷೇತರರಂತೂ ಕರ್ಕೊಳ್ತಾರೆ. ಬಿಜೆಪಿಯಲ್ಲಿ ಈ ಕಡೆ ಒಂದು ಕಾಲ್ ಆಲ್ರೆಡಿ ಹೊರಗಿಟ್ಟಿರೋರು, ಮುನಿಸ್ಕೊಂಡಿರೋರು ಒಂದಿಬ್ರಿದ್ದಾರೆ. ಅವ್ರಗಳ ಸಪೋರ್ಟ್ ಸಿಗುತ್ತಾ ಇವ್ರಿಗೆ? ಏನ್ ಮಾಡುತ್ತೆ ಕಾಂಗ್ರೆಸ್? ಅಂಡ್ ಬಿಜೆಪಿ ಜೆಡಿಎಸ್ ನ ಲೆಕ್ಕಾಚಾರ ಏನು? ಒಳಗೊಳಗೆ ಇವ್ರೇನಾದ್ರೂ ಪ್ಲಾನ್ ಮಾಡ್ಕೊಬಿಟ್ಟಿದಾರಾ? ಕುತೂಹಲ ಅಂತೂ ಇದೆ. 224 ಕ್ಷೇತ್ರ, 135 ಕಾಂಗ್ರೆಸ್ ಅವ್ರ ಹತ್ರ ಇದೆ. 3 ಈ ಪಕ್ಷೇತರ ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ, ಲತಾ ಇವರೆಲ್ಲರೂ ಇದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಮತ್ತು ದಳ ಅದೇ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಯಾರು ಗೆಲ್ತಾರೆ 7ನೇ ಆಟವನ್ನ? 3ನೇ ಅಭ್ಯರ್ಥಿನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಬಿಜೆಪಿ ಜೆಡಿಎಸ್ ಟಕ್ಕರ್ ಕೊಡ್ತಾ ಇದೆ. ಮೈತ್ರಿಕೂಟದ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಸ್ಥಾನಗಳಲ್ಲಿ ನೀರು ಕುಡಿದಷ್ಟು ಸಲೀಸಾಗಿ ಸುಲಭದ ಗೆಲುವು ಸಿಗುತ್ತೆ. ಆದ್ರೆ 7ನೇ ಸ್ಥಾನಕ್ಕೆ ಇಬ್ಬರತ್ರನೂ ಮೆಜಾರಿಟಿ ನಂಬರ್ಸ್ ಇಲ್ಲ, ಶಾರ್ಟೇಜ್ ಆಗುತ್ತೆ. ತನ್ನ ಅಭ್ಯರ್ಥಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ 2ರಿಂದ 4 ಮತಗಳ ಕೊರತೆ. 3ನೇ ಅಭ್ಯರ್ಥಿ ಗೆಲ್ಲೋಕೆ ಮೈತ್ರಿಕೂಟಕ್ಕೆ 5ರಿಂದ 6 ಶಾಸಕರ ಕೊರತೆ ಇದೆ. ಹೇಗಿದನ್ನ ನಿಭಾಯಿಸ್ತಾರೆ? ಇವ್ರ ಲೆಕ್ಕಾಚಾರ ಏನು? ಇದು 7ನೇದೆಲ್ಲಾದ್ರೂ ಕಾಂಗ್ರೆಸ್ ಪಾಲೇ ಆಯ್ತು ಅಂತ ಅಂದ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದಷ್ಟು ಹೆಸರುಗಳಿಂದ ಕರೀತಾರಲ್ಲ, ಟ್ರಬಲ್ ಶೂಟರು, ಚಾಣಾಕ್ಷ, ಮತ್ತೊಂದು, ಅದನ್ನ ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ ಅಷ್ಟೇ ಸಿಎಂ ಆದ್ಮೇಲೆ. ನೋಡಿ, ಈ 7 ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ನಡೀತಾ ಇರೋದೆ ಚುನಾವಣೆ. ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ 4 ಅಭ್ಯರ್ಥಿಗಳಿಗೆ ಗೆಲುವು ಸುಲಭ. 5ನೇ ಅಭ್ಯರ್ಥಿಗೆ ಸ್ವಲ್ಪ ತಿನ್ಕಾಡ್ಬೇಕು. 4 ಮತಗಳ ಅಂತರ ಬರುತ್ತೆ, ಆದ್ರೆ ಕೊರತೆ ಕಾಣುತ್ತೆ ಅವರಿಗೆ. ಕಾಂಗ್ರೆಸ್ ಬಳಿ ಇರುವ ಶಾಸಕರ ಸಂಖ್ಯೆ 137. ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲೋಕೆ ನೋಡಿ 224 ನಂಬರ್ಸ್ ನಮ್ಮಲ್ಲಿರೋದು ಅಲ್ವಾ? ಅದ್ರಲ್ಲಿ ಕಾಂಗ್ರೆಸ್ 137 ಇದೆ. ಆ 137ರಲ್ಲಿ ಒಬ್ಬೊಬ್ಬ ಪರಿಷತ್ ಅಭ್ಯರ್ಥಿ ಗೆಲ್ಲಕ್ಕೆ 29 ಮತ ಬೇಕು. ಕಾಂಗ್ರೆಸ್ ಪಕ್ಷದ ಬಳಿ ಉಳಿದಿರೋದು 22. ಈಗ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೋದು ಅಂದ್ರೆ ಬಿಜೆಪಿಯಿಂದ ಹೊರಗಿದ್ರಲ್ಲ ಇವರು, ಬಿಜೆಪಿ ಜೊತೆಗೆ ಮುನಿಸ್ಕೊಂಡಿದಾರಲ್ಲ, ಹಾಗಾಗಿ ಇವ್ರು ಬೆಂಬಲ ಕೊಡ್ಬೋದು ಅಂತ. ಹೀಗಾಗಿ 5 ಶಾಸಕರ ಬೆಂಬಲ ಪಡೆಯೋಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನೋಡಿ, ಬಿಜೆಪಿ ಹತ್ರ 62 ಇದೆ. ಕಾಂಗ್ರೆಸ್ ಪಾಳ್ಯದ 4 ಅಭ್ಯರ್ಥಿಗಳ ನಾಮಿನೇಷನ್ ಅಭ್ಯರ್ಥಿಗಳಾಗಿ ವಿ.ಕೆ. ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ, ಪಿ.ವಿ. ಮೋಹನ್, ಶಿವಣ್ಣ ಮಳವಳ್ಳಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕಾಂಗ್ರೆಸ್ನಲ್ಲಿ ಕಣಕ್ಕಿಳಿಸಿರೋದು. ಲಿಂಗರಾಜು ಪಾಟೀಲ್ ಹಾಗೂ ರಘು ಕೌಟಿಲ್ಯಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು, ಜೆಡಿಎಸ್ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಈಗ ಗೋವಿಂದರಾಜು ಅವ್ರ ಲೆಕ್ಕದಲ್ಲೇ ನಂಬರ್ಸ್ಗಳು ವೇರಿ ಆಗ್ತಾ ಇರೋದು. ಈಗ ಬಿಜೆಪಿ ಹತ್ರ 62, ಜನಾರ್ದನ್ ರೆಡ್ಡಿ ಮತ್ತೆ ಯತ್ನಾಳ್, ಉಚ್ಚಾಟಿತ ಯತ್ನಾಳ್ ಇದಾರಲ್ಲ, ಅವರಿಬ್ರು ಇನ್ನೊಂದು ಕಣ್ಣು ಮುಚ್ಕೊಂಡು ಸಪೋರ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಅವರಿಗೆ ಮತಗಳ ಕೊರತೆ ಆಗುತ್ತೆ. ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಮೇಲ್ಮನೆ ಪ್ರವೇಶ ಸುಲಭ. 3 ಶಾಸಕರಿಗೆ ಬಿಜೆಪಿ ವಿಪ್ ಅನ್ವಯ ಆಗಲ್ಲ. ಅದೇ ನಾನು ಯಾರ್ಯಾರು ಅಂತ ಹೇಳಿದೆ, ಯತ್ನಾಳ್ ಉಚ್ಚಾಟಿತ ಶಾಸಕರು, ಎಸ್ ಟಿ ಸೋಮಶೇಖರ್ ಅವ್ರಿಗೂ ಅನ್ವಯಿಸಲ್ಲ, ಹೆಬ್ಬಾರು ಅವ್ರಿಗೂ ಅನ್ವಯಿಸಲ್ಲ ಈ ವಿಪ್ಪು. ಸೊ ಇವರ ನಿಯತ್ತು ಯಾವ ಕಡೆಗೆ? ಯತ್ನಾಳ್ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಅಲ್ಲಿಗೆ ಹಾಕ್ತಾರೆ. ಬಟ್ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಮೈತ್ರಿ ಬಲ 80. ಮೈತ್ರಿಯ 3ನೇ ಅಭ್ಯರ್ಥಿಯ ಗೆಲುವಿಗೆ 4 ಮತಗಳ ಕೊರತೆ ಇದೆ. 2 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರೆ ಕಾಂಗ್ರೆಸ್ಗೆ ಗೆಲುವು ಫಿಕ್ಸ್. ಆ 2 ಇವ್ರು ನಂಬ್ಕೊಂಡಿರೋದು ಬಹುಶಃ ಇದೇ ಸೋಮಶೇಖರ್ ಮತ್ತು ಹೆಬ್ಬಾರ್. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನೀಡೋದಕ್ಕೆ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ.
ನಮಸ್ಕಾರ. ಸರ್, ಇಷ್ಟೊತ್ತು ನಾವೊಂದು ನಂಬರ್ಸ್ ಲೆಕ್ಕಾಚಾರ ಆಗ್ತಾ ಇದ್ವಿ. 2 ಕೊರತೆ ಆಗತ್ತೆ, ಅದನ್ನ ಬಹುಶಃ ಈ ಹೆಬ್ಬಾರ್ ಅವರು ಮತ್ತೆ ಸೋಮಶೇಖರ್ ತುಂಬಿಕೊಡ್ಬೋದೇನೋ ಅಂತ. ಹೌದಾ ಸರ್? ಅಷ್ಟೊಂದು ಸುಲಭವಾಗಿದೆಯಾ ಲೆಕ್ಕಾಚಾರ, ಅಥವಾ ಬೇರೆ ಏನಾದ್ರು ಸ್ಟ್ರಾಟಜಿ ಮಾಡ್ತಾ ಇದ್ದಾರಾ? ಒಂದು ಲೆಕ್ಕಾಚಾರ ಸುಲಭವಾಗಿಲ್ಲ. ಯಾಕೆ ಅಂತಂದ್ರೆ ಈ ಡಬಲ್ ಎಡ್ಜಡ್ ಸೋರ್ಡ್, 2 ಅಲುಗಿನ ಕತ್ತಿ ಅಂತೆ ಈಗ ವಿಧಾನ ಪರಿಷತ್ತಿನ ಚುನಾವಣೆಯ ರಾಜಕಾರಣ ನಡೀತಾ ಇದೆ. ಸ್ವಲ್ಪ ಈ ಕಡೆ ಸರಿದ್ರೆ ಇವ್ರಿಗೆ ಡ್ಯಾಮೇಜು, ಕತ್ತಿ ಈ ಕಡೆ ಸರಿದ್ರೆ ಇವ್ರಿಗೆ ಡ್ಯಾಮೇಜು. ಒಂದು ಕಾಂಗ್ರೆಸ್ಗೂ ಕೂಡ ಅಧಿಕಾರ ಅವರೇ ಇದ್ದು, ನೀವ್ ಹೇಳಿದ ಹಾಗೆ ಚುನಾವಣಾ ಚಾಣಕ್ಯರು ಮುಖ್ಯಮಂತ್ರಿ ಆಗಿದ್ರು ಕೂಡ ಅಲ್ಲೂ ಕೂಡ ಸಲೀಸಲ್ಲ. ಇಲ್ಲಿ ನಿನ್ನೆ ರಾತ್ರಿ ಕುಮಾರಸ್ವಾಮಿ ಅವರು ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಮೀಟಿಂಗ್ ಅಲ್ಲಿ 3 ಜನ ಶಾಸಕರು ಬಂದಿರ್ಲಿಲ್ಲ. ಒಂದು ಜಿ.ಟಿ. ದೇವೇಗೌಡರು ಬಂದಿರ್ಲಿಲ್ವಂತೆ, ಇನ್ನೊಬ್ಬ ಶರಣ್ ಬಸಪ್ಪ ಕುಂದಕೂರು ಅವರು ಬಂದಿರ್ಲಿಲ್ಲ, ರೇವಣ್ಣ ಬಂದಿರ್ಲಿಲ್ಲ. ಬಟ್ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಜಿ.ಟಿ. ದೇವೇಗೌಡರು ಫೋನ್ ಮಾಡಿ, ಆಯ್ತು ನೀವ್ ಹೇಳಿದ್ದ ವ್ಯಕ್ತಿಗೆ ನಾನು ವೋಟ್ ಹಾಕ್ತೀನಿ ಅನ್ನೋ ಅಶ್ಯೂರೆನ್ಸ್ ಅನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅಂತ ಮೂಲಗಳ ಮಾಹಿತಿ. ಇವನ್ ಶರಣ್ ಬಸಪ್ಪ ಕುಂದಕೂರು ಕೂಡ ನಾನು ಹೊರಗಡೆ ಇದ್ದೇನೆ, ಏನೋ ಟೂರ್ ಅಲ್ಲಿ ಇದ್ದೇನೆ, ನಿಮ್ಮ ಆದೇಶನ ಪರಿಪಾಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ. ರೇವಣ್ಣ ಇನ್ಯಾರಿ ಅವ್ರು ಹೇಳ್ತಾರೋ ಅವ್ರು ಹಾಕೋತಾರೆ. ಇಲ್ಲಿ ಇನ್ನು 3rd ರೌಂಡ್, 2nd ರೌಂಡ್ ಟ್ರಾನ್ಸ್ಫರ್ ಆಫ್ ವೋಟು, 2nd ಪ್ರಿಫರೆನ್ಸ್ ವೋಟು, 3rd ಪ್ರಿಫರೆನ್ಸ್ ವೋಟು, ಅದು ಟ್ರಾನ್ಸ್ಫರ್ ಆದಾಗ ಎಷ್ಟು ಪಾಯಿಂಟ್ ರೈಸ್ ಆಗುತ್ತೋ ಅದು ಕೂಡ ಚರ್ಚೆಗೀಡಾಗುತ್ತೆ. ಇಲ್ಲಿ ಪಾಯಿಂಟ್ ವೈಸ್ ಲೆಕ್ಕಕ್ಕೆ ಬರುತ್ತೆ. ಎಷ್ಟೋ ಸರಿ 0.5 ಇಂದ ಸೋತ್ ಬಿಟ್ಟಿದ್ದಾರೆ, 0.5 ಇಂದ ಗೆದ್ದು ಬಿಟ್ಟಿದ್ದಾರೆ. ಆ ತರದ ಕೂಡ ಹೋಗುತ್ತೆ ನೆಕ್ ಟು ನೆಕ್ ಅಂತ ಸಂದರ್ಭದಲ್ಲಿ. ಹೀಗಾಗಿ ಈ ಕೊರತೆ ಮತಗಳನ್ನ ಯಾರು ಎತ್ತುತ್ತಾರೆ ಅಂತ, ಡೆಮಾಕ್ರೆಟಿಕಲ್ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ವ್ಯಾಪಾರ ಮಾಡ್ಕೂಡ್ದು ಅಂತಿದೆ, ಮತ್ತೆ ಪಾಲಿಸ್ಬೇಕು ಅಂತಿದೆ. ಎಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ಕಾಯ್ದೆ ಏನ್ ಹೇಳುತ್ತೆ, ಒಂದ್ ಪಕ್ಷದಿಂದ ಆಯ್ಕೆ ಆದ್ಮೇಲೆ ಆ ಪಕ್ಷದ ವಿಪ್ಪನ್ನ ನೀವು ಫಾಲೋ ಮಾಡ್ಬೇಕು ಅಂತ ಹೇಳುತ್ತೆ. ಆದ್ರೂ ಈ ತರ ಜಟಾಪಟಿ ಬಂದಾಗ ಕ್ರಾಸ್ ಆಗ್ಲೇಬೇಕು ತಾನೆ, ಯಾರಾದ್ರೂ ಗೆಲ್ಬೇಕಾದ್ರೆ. ಇಂಡೈರೆಕ್ಟ್ಲಿ ಕ್ರಾಸ್ ಆಗೋದನ್ನು ಕೂಡ ಈ ನಮ್ ಸಿಸ್ಟಮ್ ಪ್ರಮೋಟ್ ಮಾಡಿ, ಸಿಸ್ಟಮ್ ಇರೋದು ಆ ತರ ಇದೆ. ಹೀಗಾಗಿ ಕ್ರಾಸ್ ಆಗುವ 2-3 ಮತಗಳು ಯಾವುವು ಅನ್ನೋದು ಮುಖ್ಯ. ಈಗ 14ನೇ ತಾರೀಕು ಕಾಂಗ್ರೆಸ್ನವ್ರು ಅವರಿಗೂ ಭಯ ಇದೆ, ಅದೇನ್ ಕಮ್ಮಿ ಭಯ ಏನಿಲ್ಲ. JDS ಗೆ 2 ಪಾಯಿಂಟ್ ಇದೆ. ಒಂದು ಒಗ್ಗಟ್ಟನ್ನ ತೋರಿಸ್ಬೇಕು. ನಿನ್ನೆ ರಾತ್ರಿ ಕುಮಾರಸ್ವಾಮಿ ಹೇಳಿದ, ಸೋತ್ರೂ ಚಿಂತೆ ಇಲ್ಲ, ನಮ್ ಕ್ಯಾಂಡಿಡೇಟ್ ನಮಗೆ ಗೆಲ್ಲೇಬೇಕು ಅಂತೇನಿಲ್ಲ, ಸೋತ್ರೂ ಚಿಂತೆ ಇಲ್ಲ, ನಮ್ಮಲ್ಲೂ ಒಡಕಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗಿದೆ. ನಂಬರ್ 1 ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಈ ಟೈಮ್ ಅಲ್ಲಿ ನಮ್ಮಿಂದ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ಗೆ ಹಾರ್ಬಿಟ್ರು ಅಂತಂದ್ರೆ ನಮಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ನಮ್ಮ ಅಸ್ತಿತ್ವಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದಯವಿಟ್ಟು ಯಾರು ವೋಟ್ ಕ್ರಾಸ್ ಮಾಡಕ್ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. 2ನೇದು ಒಗ್ಗಟ್ಟು ಎಲ್ಲಿ ತೋರಿಸ್ಬೇಕು, ಬಿಜೆಪಿ ಮತ್ತು JDS ನಡುವೆ ಒಗ್ಗಟ್ಟಿದೆ ಅಂತ ತೋರಿಸ್ಬೇಕು. ಅಲ್ಲಿ ಇಲ್ಲೂ ಹಾರ್ಬಿಟ್ರೆ, ಈಗ JDS ಒಂದಿದ್ದು ಬಿಜೆಪಿಯಿಂದ ಹಾರ್ಬಿಟ್ರೆ ಆವಾಗ ಬಿಜೆಪಿ JDS ಮೈತ್ರಿನಲ್ಲಿ ಒಡಕು ಅಂತ ಬಂದ್ಬಿಡುತ್ತೆ, ಅದು ಡ್ಯಾಮೇಜ್. ಹಿಂಗಾಗಿ ಆ ಒಡಕು ಇಲ್ಲ ಅನ್ನೋದನ್ನ ತೋರಿಸ್ಬೇಕು. ಸೋತರು ಚಿಂತೆ ಇಲ್ಲ, 2 ರೀತಿಯ ಒಡಕು ನಮ್ಮಲ್ಲಿ ಇಲ್ಲ, ದಯವಿಟ್ಟು ಯಾರು ಕ್ರಾಸ್ ಮಾಡಕ್ ಹೋಗ್ಬೇಡಿ ಅಂತ ನಿನ್ನೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಸಾಮಾನ್ಯವಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಕೂಡ ರೆಸಾರ್ಟ್ ಗೆ ಶಿಫ್ಟ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಸಿಗೂ ಭಯಾನೇ. ವಿನಯ್ ಕಾರ್ತಿಕ್ನ ನಾವು ಗೆಲ್ಸೋದಕ್ಕೆ, JDS ಅನ್ನ ಹೊಡೆದು ನಮ್ಮ ಪಕ್ಷ ದುರ್ಬಲ ಮಾಡ್ತೀವಿ ಅನ್ನೋ ಸಂದೇಶ ಸಾರೋದು ಭರಾಟೆನಲ್ಲಿ ವಿನಯ್ ಕಾರ್ತಿಕ್ ಆಗ್ದಲೇ ಇರೋ ಗುಂಪು ಆ ಕಡೆ ಕ್ರಾಸ್ ಆಗ್ಬಿಟ್ರೆ CM ಡ್ಯಾಮೇಜ್. ನೀವು ಚುನಾವಣಾ ಚಾಣಕ್ಯ ಆಮೇಲೆ ಇನ್ನು ಏನೇನೋ ಅಂದ್ರಲ್ಲ, ಆ ಇಮೇಜ್ ಛಿದ್ರ ಆಗ್ಬಿಡುತ್ತೆ. ಹಿಂಗಾಗಿ ಅವರು ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದಾರೆ, ವಾಚ್ ಮಾಡ್ತಾರೆ. ಕಮ್ಯುನಿಕೇಶನ್ ಗೆ ಬರದಲ್ಲೇ ಇರೋ ತರ ಎಂಟೈರ್ ಕಮ್ಯುನಿಕೇಶನ್ ಅನ್ನ ಕಟ್ ಮಾಡೋದು, ರೆಸಾರ್ಟ್ ಗೆ ಶಿಫ್ಟ್ ಮಾಡೋದ್ರ ಹಿಂದಿನ ಒಟ್ಟು ಉದ್ದೇಶ. ಬಟ್ ಸ್ಟಿಲ್ ಒಂದು ಕುತೂಹಲ ಸರ್, ಭವಿಷ್ಯ ಹೆಂಗ್ ನೋಡ್ಬೋದು ಈ ರೆಸಾರ್ಟ್ ರಾಜಕೀಯ ವರ್ಕ್ ಆಗುತ್ತಾ ಸರ್? ಈ ಟೈಮ್ನಲ್ಲಿ ವರ್ಕ್ ಆಗುತ್ತಾ? ಹೌದು, ಹೋಗ್ತಾರೆ, ಕುತ್ಕೊಳ್ತಾರೆ, ಪಾರ್ಟಿ ಮಾಡ್ತಾರೆ, ಸುಮ್ನಿರ್ತಾರೆ, ಬಟ್ ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ಬಿಡ್ತಾರೆ ಕೊನೆಕ್ಷನ್ದಲ್ಲಿ. 100% ನಾವು ಬೇಕಾದಷ್ಟು ನೋಡಿದೀವಲ್ಲ. ಅದೇ ಅವ್ರ ಮನೆಯವ್ರ ಜೊತೆ ಡೀಲ್ ಮಾಡ್ಕೊಡ್ತಾರೆ. ಕರೆಕ್ಟ್.
ಮನೆಯವ್ರ ಜೊತೆ ಡೀಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಂತೇನಪ್ಪ ಅಂತಾನೆ ಬಂತು ಅಂದ್ರೆ ಆಯ್ತು ಬಿಡಪ್ಪ ಅಂತಾರೆ. ಹಿಂಗಾಗಿ ರಹಸ್ಯ ಮತದಾನ ಇರೋದ್ರಿಂದ ಅದು ಟೂ ಅರ್ಲಿ. ಇನ್ನೊಂದ್ 2-3 ದಿನದಲ್ಲಿ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ಎಲ್ಲೋ ಏನು ಎತ್ತ ಅಂತ. 2-3 ಡೇಸ್ ಅಲ್ಲಿ ರೆಸಾರ್ಟಿಗೆ ಶಿಫ್ಟ್ ಆದ್ಮೇಲೆ ಇವರು ಕೂಡ ರೆಸಾರ್ಟಿಗೆ ಶಿಫ್ಟ್ ಆದ್ಮೇಲೆ ಇನ್ 2-3 ಡೇಸ್ ಅಲ್ಲಿ ಏನಾಗುತ್ತೆ ಅಂತ ಅವರಿಗೂ ಅಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ. ಒಟ್ಟಾರೆ ಇದು ಈಗ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಈ ರಾಜಣ್ಣ ಮತ್ತೆ ಈ ತರ 1-2-3 ಜನ ವಿನಯ್ ಕಾರ್ತಿಕ್ ಕ್ಯಾಂಡಿಡೇಟ್ಸ್ ಹಾಕಿರೋದು ಸಿಟ್ಟಿದೆ. ರಾಜಣ್ಣ ಅವ್ರು ಮೊದ್ಲು ಒಂದ್ ಕಾಂಟ್ರವರ್ಸಿ ಆಗಿತ್ತು, ತುಂಬಾ ತುಮಕೂರಲ್ಲಿ ನಮಗೇನೋ ಹಲ್ಲೆ ಮಾಡಕ್ ಬಂದಿದ್ರು ಅವು ಇವು ಅಂತ ಅವಾಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಆಮೇಲೆ ತಣ್ಣಗೆ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿ ತಣ್ಣಗಾಗ್ಬಿಡ್ತದು. ಆ ವಿವಾದದ ಕೇಂದ್ರ ಬಿಂದು ಈಗಿನ ಕ್ಯಾಂಡಿಡೇಟ್. ಕರೆಕ್ಟ್. ಆಯ್ತಾ? ಹೀಗಾಗಿ ಹಿಂಗಾಗಿ ಯಾರ್ಯಾರು ಆಗಲ್ವೋ ಅವರಿಗೆ ಬೇರೆಯವ್ರಿಗೆ ಅಲಾಟ್ ಮಾಡ್ತಾರೆ ಓಟ್. ಈಗ ರಾಜಣ್ಣ ಮೇಲ್ ಡೌಟ್ ಇರುತ್ತೆ, ಇನ್ನೊಬ್ರು ವೈ ಮೇಲ್ ಡೌಟ್ ಇರುತ್ತೆ, ಝಡ್ ಮೇಲ್ ಡೌಟ್ ಇರುತ್ತೆ. ಇವ್ರಿಗೆ ವಿನಯ್ ಕಾರ್ತಿಕ್ ಹಾಕಿದ್ರೆ ಓಟ್ ಕ್ರಾಸ್ ಮಾಡ್ಬಿಡ್ತಾರೆ. ಅದಕ್ಕೆ ಆ ಓಟ್ ಏನ್ ಮಾಡ್ತಾರೆ, ಹರಿಪ್ರಸಾದಿಗೆ ಅಲಾಟ್ ಮಾಡ್ತಾರೆ. ರಾಜಣ್ಣ ಇಸ್ ಗುಡ್ ವಿತ್ ಹರಿಪ್ರಸಾದ್. ಅವ್ರು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದಂತ ನಾಯಕ. ರಾಜಣ್ಣ ಮೊದ್ಲಿಂದಲೂ ಹಿಂದುಳಿದ ವರ್ಗಗಳ ಒಂದು ಸಿದ್ಧಾಂತನ ಪ್ರತಿಪಾದಿಸ್ಕೊಂಡ್ಬಿಡ್ತಾರೆ. ಅವಾಗ ಕ್ರಾಸ್ ಮಾಡಲ್ಲ. ಕ್ರಾಸ್ ಮಾಡಿದ್ರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತೋಗ್ಬಿಡ್ತಾರೆ, ಅಧಿಕೃತ ಕ್ಯಾಂಡಿಡೇಟ್ ಸೋತೋಗ್ಬಿಡ್ತಾರೆ. ಅದಕ್ಕೆ ಎಲ್ಲಿ ಯಾರಿಗೆ ಅದ್ ಬಿಟ್ಟು ಈಗ ಇಕ್ಬಾಲ್ ಹುಸೇನು, ಬಾಲಕೃಷ್ಣ, ನಮ್ ಶಿವಮೊಗ್ಗ ಚಂದ್ರರಾಜ ಇದಾರಲ್ಲ ಅವ್ರ MLA, ಅವರು ಈ ತರದನ್ನ ಹಾರ್ಡ್ ಕೋರ್ ಬೆಂಬಲಿಗರನ್ನ ಅಲ್ಲ ಹಾಕ್ತಾರೆ. ಸೊ ಈ ತರ ಆ ವಿಪ್ಪನ್ನ ಹಾಕೋ ವಿಧಾನ ಅಥವಾ ಓಟನ್ನ ಅಲಾಟ್ ಮಾಡೋದು ಕೂಡ ರೆಸಾರ್ಟ್ ಗಳಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಆಮೇಲೆ ನಡೆಯುತ್ತಿದ್ವು. ಏನ್ ರೆಸಾರ್ಟ್ ಗಳಿಗೆ ತಗೊಂಡೋದ್ರೆ ನಾವು MLAಗಳು ನಾವು ಭರವಸೆ ಕೊಡ್ತೀವಿ ಅಂತಂದ್ರೆ ರಹಸ್ಯ ಮತದಾನ ನೇರವಾಗಿ ಏನ್ ಫಿಕ್ಸ್ ಏನ್ ಮಾಡಕ್ ಆಗಲ್ಲ. ಆದ್ರೂ ಒಂದ್ ಅಂದಾಜಿನ ಮೇಲೆ ಮಾಡ್ಕೊತಾರೆ ಅಷ್ಟೇನೆ. ಆದ್ರೂ ಈಗ ಕ್ಷೇತ್ರಗಳಲ್ಲಿ ಕೆಲ್ಸ ಆಗಿಲ್ಲ. 2 ವರ್ಷದಲ್ಲಿ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ 25 ಕೋಟಿ 30 ಕೋಟಿ ದುಡ್ಡು ಬೇಕು. ಆಮೇಲೆ ಗೌರ್ಮೆಂಟ್ ಕ್ಷೇತ್ರಗಳಿಗೆ ಅಲಾಟ್ ಆಗ್ತಿಲ್ಲ ಕಾಸು. ಆಮೇಲೆ ಇವ್ರು ಏರಿಯಾದಲ್ಲಿರೋ ಕಾಂಟ್ರಾಕ್ಟ್ ಗಳಿಗೆ ಒಂದ್ 50 ಕೋಟಿನೋ 60 ಕೋಟಿನೋ ಕೊಟ್ಟರೆ ಒಂದ್ 20% 20 ಕೋಟಿ ದುಡ್ಡು ಬರುತ್ತೆ. ಇವೆಲ್ಲ ಆಗುತ್ತೆ. ಕ್ರಾಸ್ ಮಾಡಲ್ಲ ಅಂತಿದ್ದವ್ರು ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ನೆಗೋಸಿಯೇಷನ್ ಆಗಿ ಕ್ರಾಸ್ ಮಾಡ್ಬಿಡ್ತಾರೆ. ಬೇಕಾದ್ರೆ ನಾವು ನೋಡ್ಬೋದಲ್ವಾ, ಕ್ರಾಸ್ ಮಾಡಿಬಿಡ್ತಾರೆ. ಅದು ಶುರುವಾಗುತ್ತೆ. ಈಗ ಶುರುವಾಗುತ್ತೆ, ಅದು ಆಗುತ್ತೆ. ಕರೆಕ್ಟ್. ಸಮೀವುಲ್ಲಾ ಸರ್, ನಾನು ಬರ್ತೀನಿ ಇದೇ ವಿಚಾರದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೆದಕ್ಬೇಕು ನಿಮ್ಮ ಹತ್ರ. ಈಗ ಪರಿಷತ್ ಎಲೆಕ್ಷನ್ಗೆ ಕಾಂಗ್ರೆಸ್ ಮತ್ತು ಈ ಫ್ರೆಂಡ್ಸ್ ಇದಾರಲ್ಲ ಬಿಜೆಪಿ ಮತ್ತು JDS ಅವರಿಬ್ಬರ ನಡುವೆ ಫೈಟ್ ನಡೀತಾ ಇದೆ. ಎಲೆಕ್ಷನ್ ಗೆಲ್ಲೋಕೆ ಭಾರಿ ರಣತಂತ್ರ. DK ಮತ್ತು HDK ಒಂದು ಕಾಲದ ಜೋಡೆತ್ತುಗಳು. ಈ ಹಿನ್ನೆಲೆ ಬಿಡದಿಯ ವಂಡರ್ಲಾಗೆ ಕಾಂಗ್ರೆಸ್ ಶಾಸಕರು ಶಿಫ್ಟ್. ಕುದುರೆ ವ್ಯಾಪಾರದ ಹಿನ್ನೆಲೆ ಕಾಂಗ್ರೆಸ್ ಶಾಸಕರ ಸ್ಥಳಾಂತರ ಆಗಿದೆ. ಶೀಘ್ರವೇ ರೆಸಾರ್ಟ್ಗೆ ಕಾಂಗ್ರೆಸ್ ಶಾಸಕರು ಹೋಗ್ತಾರೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡ್ಡ ಮತದಾನ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ರಿಕಾಷನ್ಸ್ ಗಳನ್ನು ತಗೊಳ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ವಿಪ್ ಜಾರಿ ಮಾಡೋಕ್ಕೂ ಕೂಡ ಹೈಕಮಾಂಡಿಗೆ ಯೋಚನೆ ಮಾಡಿದ್ಯಂತೆ. ಅಡ್ಡ ಮತದಾನ ತಪ್ಪಿಸುವ ನಿಟ್ಟಿನಲ್ಲಿ ಶಾಸಕರಿಗೆ ವಿಪ್ ಜಾರಿ ಮಾಡುವ ಸಾಧ್ಯತೆ ಇದೆ. ಮತದಾನದ ಬಗ್ಗೆ ಖಾಸಗಿ ಹೋಟೆಲ್ ಅಥವಾ ರೆಸಾರ್ಟ್ನಲ್ಲಿ ಇವರಿಗೆ ಹೆಂಗ್ ಮತದಾನ ಮಾಡಬೇಕು ಅನ್ನೋದನ್ನು ಕೂಡ ತರಬೇತಿ ಕೊಡ್ತಾರೆ. ರಾಜ್ಯಸಭೆಗೂ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲೂ ಮತದಾನ ಸ್ವಲ್ಪ ವೇರಿ ಇರುತ್ತೆ. ಓಕೆ, ಜೂನ್ 18ರಂದು ವಿಧಾನ ಪರಿಷತ್ ಚುನಾವಣೆ ಫೈಟ್ ನಡೀತಾ ಇದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮನೆಯಲ್ಲಿ JDS ಶಾಸಕರು ಸಭೆ ಸೇರಿದ್ರು. JP ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆಗಿದ್ದು ಪರಿಷತ್ ಚುನಾವಣೆ ಹಿನ್ನೆಲೆ HDK ಚರ್ಚೆ ಮಾಡಿದ್ದಾರೆ. ಹೆಚ್ಚುವರಿ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರನ್ನ JDS ಈಗ ಅವ್ರ ಕೋಟದಲ್ಲಿ ಕಣಕ್ಕಿಳಿಸಿದೆ. ಪರಿಷತ್ನಲ್ಲಿ ಬಿಜೆಪಿ ಬೆಂಬಲದೊಂದಿಗೆ ಗೆಲ್ಲುವಂತಹ ರಣತಂತ್ರವನ್ನ ಇವರು ಹೆಣಿತಾ ಇದ್ದಾರೆ. ಓಕೆ, ಅಗೈನ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ನಮ್ಮ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ನೀಡ್ತಾರೆ. ಸಮೀವುಲ್ಲಾ ಸರ್, ಈ 7ನೇ ಕ್ಯಾಂಡಿಡೇಟು ಯಾರೂ ಗೆಲ್ಲಿಲ್ಲ ಅಂದ್ರೆ ಇವರು ಸೋಲಲ್ಲ, ಅವರು ಸೋಲಲ್ಲ. ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಚಾಣಕ್ಯರು ಯಾರು ಅಥವಾ ಬಿಜೆಪಿ ಮತ್ತು JDS ಫ್ರೆಂಡ್ಶಿಪ್ ಹೆಂಗಿದೆ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಬಟ್ ನನಗೆ ಈ ವಿಪ್ ಪ್ರಾಮುಖ್ಯತೆ ಬಗ್ಗೆ ಹೇಳಿ ಸರ್. ಈ ಎಲೆಕ್ಷನ್ ನಿಜವಾಗಿ ಇವ್ರು ಅಂದ್ಕೊಂಡಂಗೆ ನಡೆಯುತ್ತಾ? ವಿಪ್ ಮಾಡಿಬಿಟ್ರೆ, ಜಾರಿ ಮಾಡಿಬಿಟ್ರೆ ಮುಗ್ದೆ ಹೋಯ್ತಾ? ಹಂಗಾದ್ರೆ ಹೆದರ್ಕೊಂಡು ಎಲ್ರು ಬಂದು ಅವ್ರು ಹೇಳ್ದಂಗೆ ಕೇಳ್ತಾರಾ? ವಿಪ್ಪು ಈಗ ನೀವು ರಾಜ್ಯಸಭೆ ಪ್ರಸ್ತಾಪ ಮಾಡಿದ್ದೀರಿ. ರಾಜ್ಯಸಭೆಯಲ್ಲಿ ಪುನಃ ಹಾಕ್ತಾರೆ. ನೀವು ಯಾರಿಗೆ ವೋಟ್ ಹಾಕಿದ್ದಾರೆ ಅಲ್ಲಿ ಒಬ್ಬರು ಇರ್ತಾರೆ, ಅವ್ರಿಗೆ ತೋರಿಸ್ಬೇಕು, ಗೊತ್ತಾಗುತ್ತೆ. ಹೌದು,
ತೋರಿಸ್ಬಿಟ್ಟು ಹಾಕ್ಬೇಕು. ಅದು ಸುಪ್ರೀಂ ಡೈರೆಕ್ಷನ್ ಇದೆ. ಇದು ರಹಸ್ಯ ಮತದಾನ, ವಿಧಾನ ಪರಿಷತ್ ರಹಸ್ಯ ಮತದಾನ. ವಿಪ್ ಕೊಡ್ತಾರೆ. ವಿಪ್ ನೀವು ಅಲಾಟ್ ಮಾಡ್ತಾರೆ. ನೀವು ಹರಿಪ್ರಸಾದ್ಗೆ 28 ಪ್ಲಸ್ 1 ವೋಟು, ಯಾವ್ದಾರ 1 ವೋಟ್ ರಿಜೆಕ್ಟ್ ಆದ್ರೆ, 1 ವೋಟ್ ಕ್ರಾಸ್ ಆದ್ರೆ, ಯಾರಿಗೆ ಬೇಕು ಅಫಿಷಿಯಲ್ ಕ್ಯಾಂಡಿಡೇಟ್ ಇರ್ತಾರೆ, ಇವ್ರು ಅಫಿಷಿಯಲ್ ಇನ್ನೇನು ಅಫಿಷಿಯಲ್ ಗೆಲ್ಲೇಬೇಕು ಅಂತ ಇರ್ತಾರೆ, ಅವರಿಗೆ ಒಂದೊಂದು ವೋಟ್ ಎಕ್ಸ್ಟ್ರಾ ಕೊಡ್ತಾರೆ. ಈಗ 137 ಅಂತಂದ್ರೆ 137ರಲ್ಲಿ ಒಂದು ವಿನಯ್ ಕುಲಕರ್ಣಿ ಡಿಸ್ಕ್ವಾಲಿಫೈ ಆಗಿರುತ್ತೆ. ಆಮೇಲೆ ಸುಧಾಕರ್ ಕಮ್ಮಿ ಆಗಿದೆ ವೋಟಲ್ಲಿ, ಆಯ್ತಾ. ಹೀಗಾಗಿ 28 ಪ್ಲಸ್ 1 28 ಬೇಕು. ಒಂದೊಂದು ವೋಟು ಮೇಲ್ಗಡೆ 4 ಕ್ಯಾಂಡಿಡೇಟ್ ಗಳಿಗೆ ಒಂದೊಂದು ವೋಟು ಎಕ್ಸ್ಟ್ರಾ ಹಾಕಿಸ್ಕೊಂಡಿರ್ತಾರೆ. 1 ವೋಟು ರಿಜೆಕ್ಟ್ ಆದ್ರೆ ಅಥವಾ ಯಾರಾದ್ರು ಕ್ರಾಸ್ ಮಾಡಿದ್ರೆ ಇರ್ಲಿ, ಆ ರಿಸ್ಕಿಗೆ ಹೋಗೋದ್ ಬೇಡ ಅಂತ ಹೇಳಿ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತೋಗ್ಬಿಟ್ಟಿದ್ದಾರೆ ಮೊದ್ಲು ತುಂಬಾ ಸರಿ. ಅವರಿಗೆ ಅಲ್ಲಿಂದಲೇ ವೋಟ್ ಕ್ರಾಸ್ ಆಗ್ಬಿಟ್ಟಿದ್ದಾವೆ. ಆಮೇಲೆ ಕೊನೆ ಕ್ಯಾಂಡಿಡೇಟ್ಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೆಕೆಂಡ್ ಪ್ರಿಫರೆನ್ಸ್ ವೋಟು, ಥರ್ಡ್ ಪ್ರಿಫರೆನ್ಸ್ ವೋಟು ಅದನ್ನ ಲಾಸ್ಟ್ ಕ್ಯಾಂಡಿಡೇಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹೆಚ್ಚು ಸಂಖ್ಯೆನಲ್ಲಿ 2ನೇ ಆದ್ಯತೆಯ ಮತಗಳು ಅವು ಅದೆಷ್ಟೋ ವೋಟ್ಗಳಿಗೆ 1 ಪಾಯಿಂಟ್ ಅಂತ ಬರುತ್ತೆ. ಅದು ವೋಟುಗಳು, ಆಯ್ತಾ. ಏನೇ ಕಾಂಗ್ರೆಸ್ ಇದು ಬಿಜೆಪಿ ಜೆಡಿಎಸ್ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ 70-80 ಟ್ರಾನ್ಸ್ಫರ್ ಆಗ್ತಾವ ಬಿಜೆಪಿ ವೋಟ್. ಅವರಿಗೂ ಸೆಕೆಂಡ್ ಪ್ರಿಫರೆನ್ಸ್ ವೋಟ್. ಇದು ಬಹಳ ಜಿದ್ದಿ ಕಾಳಗ ನಡೆಯುತ್ತೆ. ಈ ತರ ಅದು ಪ್ರೋಸೆಸ್ ನಡೆಯುತ್ತಿದ್ದು. ಆದ್ರೆ ಅಫಿಷಿಯಲ್ ಆಗಿ ಒಂದ್ 3 ಜನ ಅವರಿಗೆ ಕಾಂಗ್ರೆಸ್ಗೆ 3 ಜನ ಹೆಚ್ಚು ಕಮ್ಮಿ ಬೇಕಾಗಿದೆ. ಮತ್ತೆ ಜೆಡಿಎಸ್ಗೂ ಒಂದ್ 4 ಜನ 5 ಜನ ಅವರಿಗೂ ಬೇಕಾಗಿದೆ, ಆಯ್ತಾ. ಹೀಗಾಗಿ ಸುಮ್ನೆ ಕೂರಲ್ಲ. ಅಂಶಗಳು ನಾನು ಹೇಳಿದ ಅಂಶಗಳು. ಎಂಎಲ್ಎಗಳಿಗೆ ವೈಯಕ್ತಿಕ ಲಾಭ ಮಾಡ್ಕೊಳಕ್ ಇದೊಂದು ಅವಕಾಶ ಅಲ್ವಾ ಸರ್ ಕೆಲವರಿಗೆ? ಆಮೇಲೆ ನೀವು ವಿಪ್ ಹಾಕಿದ್ರೆ ವೈಲೇಷನ್ ಆಗ್ಬಿಡುತ್ತೆ. ನೀವು ರಹಸ್ಯ ಮತದಾನ ಆಗಿರೋದ್ರಿಂದ ಅವರೇ ವಿಪ್ ವೈಲೇಷನ್ ಮಾಡಿದ್ದಾರೆ, ಅದು ಆಗುತ್ತೆ. ಅದು ಒಂದು ಟ್ರಿಕ್ ಇಂದ ಹಾಕ್ತಾರೆ ವಿಪ್. ಎಷ್ಟು ವಿಪ್ ಹೆಂಗ್ ಹಾಕ್ತಾರೆ ಅಂದ್ರೆ ಅಲ್ಲಿ ಅವರಿಗೆ ಗೊತ್ತಾಗ್ಬೇಕು ಯಾರು ವೈಲೇಟ್ ಮಾಡಿದ್ದಾರೆ ಅಂತ ಹೆಚ್ಚು ಕಮ್ಮಿ ಗೊತ್ತಾಗ್ಬಿಡುತ್ತೆ. ಆದ್ರೂ ಅದು ಮತ್ತೆ ಅದನ್ನ ಇಟ್ಕೊಂಡು ಡಿಸ್ಕ್ವಾಲಿಫಿಕೇಶನ್ ಮೂವ್ ಮಾಡೋದು, ಇವರು ವೈಲೇಷನ್ ಮಾಡಿದ್ದಾರೆ ಅಂತ ಡಿಸ್ಕ್ವಾಲಿಫಿಕೇಶನ್ ಸ್ಪೀಕರ್ ರೂಲಿಂಗ್ ಪಾರ್ಟಿ ಕಡೆಯವ್ರು ಇರ್ತಾರೆ, ಅದನ್ನ ಡಿಸ್ಕ್ವಾಲಿಫಿಕೇಶನ್ ಅಪ್ಲಿಕೇಶನ್ ಎತ್ಕೊಳ್ಳಲ್ಲ. ಈ ತರದ್ದೆಲ್ಲ ಇರುತ್ತೆ. ಹಿಂಗಾಗಿ ಯಾರು ಕ್ರಾಸ್ ಮಾಡ್ಬೋದು, ಯಾರಿಗೆ ಅಪ್ರೋಚ್ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡಕ್ಕೆ ಈಗ ಸ್ವಲ್ಪ ಇಟ್ ಇಸ್ ಟೂ ಅಲ್ಲ. ಇನ್ನು 2 days ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ಸ್ಟೇಟ್ಮೆಂಟ್ಗಳು, ಮೂವ್ಮೆಂಟ್ಸ್ಗಳು, ಯಾರಿಗೆ ಅಪ್ರೋಚ್ ಮಾಡಿದ್ರು, ಎಲ್ಲ ಅಪ್ರೋಚ್ ಮಾಡಿದ್ರು, ಯಾರ್ ಕಡೆಯವರಿಗೆ ಅಪ್ರೋಚ್ ಮಾಡಿ ಅವರೆಲ್ಲ ರೆಸಾರ್ಟ್ ಅಲ್ಲೋ ಎಲ್ಲ ಕಡೆ ಇದ್ರೆ ಅವಾಗ ಅವ್ರು ಕರೆಕ್ಟ್